ಒಂದು 30ರಿಂದ 40 ಮಂದಿ ಆ ತಂಡ ಮನಸೋ ಇಚ್ಛೆ ಹಲ್ಲೆ ಮಾಡಿ ಅಮಾನವೀಯ ರೀತಿಯಲ್ಲಿ ಅವರನ್ನು ದಹಿಸಿ ಕೊಲೆ ಮಾಡಿರ್ತಕ್ಕಂತಹದ್ದು ಬಹಳ ವಿಷಾದನೀಯ. ಆ ಒಂದು ಗುಂಪು ಹತ್ಯೆಯನ್ನು ಮರೆಮಾಚುವಂತಹ ಅಥವಾ ಅದನ್ನು ಅಲ್ಲಿಗೆ ಅಡಗಿಸುವಂತಹ ಒಂದು ಪ್ರಯತ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ವಾಮಂಜೂರು ಪೊಲೀಸ್ ಠಾಣೆಯಲ್ಲಿ ನಡೀತದೆ. ಆ ಶವಗಾಲದಲ್ಲಿದ್ದಂತಹ ಮೃತದೇಹವನ್ನು ಕಂಡಾಗ ಪೊಲೀಸ್ ಇಲಾಖೆಯ ಒಂದು ಸಮಜಾಯಿಸಿ ಯಾವ ರೀತಿ ಇತ್ತಂತ ಹೇಳಿದ್ರೆ, ಯಾವುದೇ ರೀತಿಯ ದೈಹಿಕ ಹಲ್ಲೆ ಆದಂತಹ ಕುರುಹುಗಳು ಕಾಣ್ತಾ ಇಲ್ಲ ಅಂತೇಳಿ. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು RSSನ ಸಮ್ಮಿಶ್ರವಾದಂತಹ ಸರ್ಕಾರ ಇಲ್ಲಿ ನಡೀತಾ ಇದೆ. ಬಹುಶಃ ಎಲ್ರಿಗೂ ಗೊತ್ತಿರುವಂತೆ ಮೊನ್ನೆ ಭಾನುವಾರ ನಗರದ ಹೊರವಲಯದ ಉಡುಪು ಎಂಬ ಪ್ರದೇಶದಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆ ಒಂದು ಮೈದಾನವನ್ನು ದಾಟಿ ಹೋದ ಅನ್ನುವ ಕಾರಣವನ್ನಿಟ್ಟುಕೊಂಡು ದಾಟಿ ಹೋದಂತಹ ವ್ಯಕ್ತಿ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅನ್ನುವಂತಹ ನಿಟ್ಟಿನಲ್ಲಿ ಆತನ ಮೇಲೆ BJP ಮುಖಂಡರಾದಂತಹ ರವೀಂದ್ರ ನಾಯಕ ಸೇರಿದಂತೆ ಅವರ ಒಂದು 30ರಿಂದ 40 ಮಂದಿ ಆ ತಂಡ ಮನಸೋ ಇಚ್ಛೆ ಹಲ್ಲೆ ಮಾಡಿ ಅಮಾನವೀಯ ರೀತಿಯಲ್ಲಿ ಅವರನ್ನು ದಹಿಸಿ ಕೊಲೆ ಮಾಡಿರ್ತಕ್ಕಂತಹದ್ದು ಬಹಳ ವಿಷಾದನೀಯ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇದೆಲ್ಲವೂ ಕೂಡ ನಮಗೆ ಸಮಾಜದ ಮುಂದೆ ಬರುವಂಥದ್ದು ಸೋಮವಾರ. ಆದರೆ ಈ ಘಟನೆ ನಡೆದು 1-2 ಗಂಟೆಯಲ್ಲಿ ಅಲ್ಲಿಯ ಸ್ಥಳೀಯ ಪೊಲೀಸ್ ಇಲಾಖೆಗೆ ಅಥವಾ ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಹೋಗ್ತದೆ. ಮಾಹಿತಿ ಹೋಗಿ ಆ ಮೃತದೇಹವನ್ನು ಅಲ್ಲಿಂದ ಮಾರ್ಚರಿಗೆ ಶಿಫ್ಟ್ ಮಾಡ್ತಾರೆ. ಮಾರ್ಚರಿಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ವ್ಯತಿರಿಕ್ತ ರೂಪದಲ್ಲಿ ಆ ಒಂದು ರಿಪೋರ್ಟನ್ನು ಕೊಟ್ಟು ಆ ಒಂದು ಗುಂಪು ಹತ್ಯೆಯನ್ನು ಮರೆಮಾಚುವಂತಹ ಅಥವಾ ಅದನ್ನು ಅಲ್ಲಿಗೆ ಅಡಗಿಸುವಂತಹ ಒಂದು ಪ್ರಯತ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ವಾಮಂಜೂರು ಪೊಲೀಸ್ ಠಾಣೆಯಲ್ಲಿ ನಡೀತದೆ. ಇದು ಬಹಳ ಖೇದಕರ. ಈ ಮಾತನ್ನು ನಾನು ಯಾವ ರೀತಿ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಭಾನುವಾರ ದಿವಸ ಸಂಜೆ ಸಿಕ್ಕಿದಂತಹ ಬಾಡಿಯ ವಿಚಾರದಲ್ಲಿ ಪೊಲೀಸ್ ಲುಕೌಟ್ ನೋಟಿಸ್ ಜಾರಿ ಮಾಡುವಂಥದ್ದು ಮರುದಿನ ಮಧ್ಯಾಹ್ನದ ನಂತರ. ಅದರಲ್ಲೂ ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡ್ತಾರೆ, ಮಾದಕ ವ್ಯಸನಿಯಾಗಿರಬಹುದು ಅಥವಾ ಗುಂಪು ಹತ್ಯೆ ಆಗಿರ್ಬೋದು ಅಂತೇಳಿ. ನಮಗೆಲ್ರಿಗೂ ಮಾಹಿತಿ ಬರ್ತದೆ. ನಮ್ಮ ಒಂದು ನಿಯೋಗ ಈ ಇಲ್ಲಿಯ ಕಮಿಷನರನ್ನು ಭೇಟಿ ಮಾಡ್ತೀವಿ, ಮಾತಾಡಿಕೊಂಡು ಅಲ್ಲಿ ನಂತರ ವೆನ್ಲಾಕ್ ಶವಗಾರಕ್ಕೆ ನಾವು ಹೋಗ್ತೀವಿ. ಪಕ್ಷದ ನಾಯಕರು, ಈ ಜಿಲ್ಲೆಯ ಬಹಳಷ್ಟು ಜಾತ್ಯತೀತ ಮನಸ್ಥಿತಿಯಲ್ಲಿರ್ತಕ್ಕಂತಹ ಜಾತ್ಯತೀತ ನಾಯಕರುಗಳು ಹೋಗಿಕೊಂಡು ಕೆ ಶಾಹುಲ್ ಇರ್ಬೋದು, ಅದೇ ರೀತಿ ಸಂತೋಷ್ ಬಜ್ಜಲ್ ಇರ್ಬೋದು, ಸುಹೇಲ್ ಕಂದಕ್ ಇರ್ಬೋದು, ಅಂತಹ ಕೆಲವೊಂದು ನಾಯಕರುಗಳು ಸೇರಿಕೊಂಡು ಅಲ್ಲಿ ನಾವು ಹೋಗ್ತೀವಿ. ಹೋಗಿ ಆ ಶವಗಾಲದಲ್ಲಿದ್ದಂತಹ ಮೃತದೇಹವನ್ನು ಕಂಡಾಗ ಪೊಲೀಸ್ ಇಲಾಖೆಯ ಒಂದು ಸಮಜಾಯಿಸಿ ಯಾವ ರೀತಿ ಇತ್ತಂತ ಹೇಳಿದ್ರೆ, ಯಾವುದೇ ರೀತಿಯ ದೈಹಿಕ ಹಲ್ಲೆ ಆದಂತಹ ಕುರುಹುಗಳು ಕಾಣ್ತಾ ಇಲ್ಲ ಅಂತೇಳಿ. ಅದನ್ನು ನಾವು ಸ್ಪಷ್ಟಪಡಿಸಲಿಕ್ಕೆ ಬೇಕಾಗಿ ನಾವು ಹೋಗಿ ನೇರವಾಗಿ ಕಂಡಾಗ ದೇಹದಲ್ಲಿ ಹಲವಾರು ಭಾಗದಲ್ಲಿ ಆ ಒಂದು ಹಲ್ಲೆ ಮಾಡಿದಂತಹ ಗುರುತುಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು. ತಲೆಯಿಂದ ಹಿಡಿದು ಕಾಲು ಭಾಗದವರೆಗೆ, ಗುಪ್ತಾಂಗವನ್ನೂ ಸೇರಿದಂತೆ ಎಲ್ಲ ಭಾಗದಲ್ಲೂ, ಎದೆ ಭಾಗದಿರ್ಬೋದು, ಕುತ್ತಿಗೆ ಇರ್ಬೋದು, ಹಿಂಭಾಗ ಇರಬಹುದು, ಮಲದ್ವಾರ ಹೋಗುವಂತಹ ಪ್ರದೇಶ ಆ ಒಂದು ಸ್ಥಳ ಇರ್ಬೋದು, ಎಲ್ಲ ಪ್ರದೇಶಗಳಲ್ಲೂ ಕೂಡ ಎಲ್ಲ ಆಯಾಕಟ್ಟಿನ ಜಾಗಗಳಲ್ಲಿ
ಆ ಗಾಯದ ಕುರುಹುಗಳಿದ್ದು. ಇದನ್ನು ನಾವು ಅಲ್ಲೇ ಹೇಳಿದ್ವಿ. ಇದನ್ನ ನಾವು ಅಲ್ಲೇ ಅಲ್ಲಿದ್ದಂಥ ಉಪಸ್ಥಿತರಿದ್ದಂಥ ಮಾಧ್ಯಮದ ಮುಂದೆ ಹೇಳಿದ್ದೇವೆ. ಇದರ ಬಗ್ಗೆ ನಮಗೆ ಸಮಾಜದಲ್ಲೂ ಕೂಡ ಅಲ್ಲಿ ಸಾರ್ವಜನಿಕವಾಗಿ ಕೂಡ ಚರ್ಚೆ ಬರ್ತಾ ಇದೆ. ನಮಗೂ ಕೂಡ ಇಲ್ಲಿ ಕ್ಲಿಯರ್ ಕಾಣ್ತಾ ಇದೆ, ಇದು ಒಂದು ಗುಂಪು ಹತ್ಯೆ, ಇದು ಒಂದು ತಂಡದಿಂದ ಆದಂತಹ ಒಂದು ಗುಂಪು ಹತ್ಯೆ ಆಗಿದೆ, ಮಾಬ್ ಲಿಂಚ್ ಆಗಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಒತ್ತಡ ಹಾಕಿದ ನಂತರ ರಾತ್ರಿ 11 ಗಂಟೆ ಆಗುವಾಗ ಕೆಲವೊಂದಿಷ್ಟು ಮಂದಿಯನ್ನ ಇವರು ಬಂಧನ ಮಾಡ್ತಾರೆ. ಬಂಧನ ಮಾಡಿದ ನಂತರ ನಿನ್ನೆ ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಅದನ್ನು ಸಮಾಜದ ಮುಂದೆ ಇಡ್ತಾರೆ. ನಮಗಿಲ್ಲಿ ಹೇಳಲಿಕ್ಕಿರುವಂಥದ್ದು, ನಿಮ್ಮ ಕಾರ್ಯವೈಖರಿಯ ಬಗ್ಗೆ ನಮಗೆ ಸಮಾಧಾನ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಕುಕೃತ್ಯ ಅಥವಾ ಈ ಒಂದು ಗುಂಪು ಹತ್ಯೆಯ ನೇತೃತ್ವ ಕೊಟ್ಟಂತಹ ರವೀಂದ್ರ ನಾಯಕರನ್ನ ಇಲ್ಲಿ ಬಂಧನ ಆಗಲಿಲ್ಲ. ಎರಡನೇದು, ಈ ಘಟನೆ ನಡೆದು 24 ಗಂಟೆಗಳ ಕಾಲದ ನಂತರ ಆಗಿರ್ತಾರೆ ನೀವು ಸಮಾಜದ ಮುಂದೆ ತರುವಂತದ್ದು. ಕೆಲವೊಂದು ಮಾಹಿತಿಗಳ ಪ್ರಕಾರ ಠಾಣೆಯಲ್ಲಿ ಬಿಜೆಪಿಯ ಶಾಸಕರನ್ನೊಳಗೊಂಡಂತೆ ಕೆಲವೊಂದು ನಾಯಕರುಗಳು ಆ ಒಂದು ಪ್ರದೇಶಕ್ಕೆ, ಆ ಠಾಣೆಗೆ ಭೇಟಿ ನೀಡಿದ್ದಾರೆ ಮತ್ತು ಈ ರವೀಂದ್ರ ಮತ್ತು ಈ ಶಾಸಕರ ಮಧ್ಯೆ ನಿರಂತರವಾಗಿ ಸಂಭಾಷಣೆಗಳು ಮತ್ತು ಮಾತುಕತೆಗಳು ನಡೆದಿದೆ ಅನ್ನುವಂಥದ್ದು ಇಲ್ಲಿದೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಈ ರಾಜ್ಯದ ಗಣವೆತ್ತ ಸರ್ಕಾರದ ಗೃಹ ಮಂತ್ರಿಯವರು, ಅವ್ರಿಗೊಂದು ಜವಾಬ್ದಾರಿ ಇದೆ. ಒಂದು ಗೃಹ ಇಲಾಖೆಯನ್ನು ನಿಭಾಯಿಸುವಂತಹ ಒಂದು ಜವಾಬ್ದಾರಿ ಇದ್ದಂತಹ ಒಬ್ಬ ಜಿ ಪರಮೇಶ್ವರ್ ಅನ್ನುವಂತಹ ಮಂತ್ರಿ ನಿನ್ನೆ ಮಾಧ್ಯಮದ ಮುಂದೆ ಹೇಳ್ತಾರೆ, ಹತ್ಯೆಗೀಡಾದಂತಹ ಆ ವ್ಯಕ್ತಿ ನಮ್ಮ ಶತ್ರು ದೇಶದ ಬಗ್ಗೆ ಜೈಕಾರ ಕೂಗ್ತಾರೆ ಅಥವಾ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ ಅಂತ ಹೇಳಿ. ನಾನು ಕೇಳುವಂತಹದ್ದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೆಯೋ ಅಂತೇಳಿ ನಮ್ಗೆ ಇಲ್ಲಿ ಸಂಶಯ ಬರ್ತಾ ಇದೆ. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು RSSನ ಸಮ್ಮಿಶ್ರವಾದಂತಹ ಸರ್ಕಾರ ಇಲ್ಲಿ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿಕೊಂಡು ಹೇಳ್ತಾರೆ ಅದೊಂದು ಗುಂಪು ಹತ್ಯೆ ಮಾಡಿರುವಂಥದ್ದು ಹೌದು, ಕ್ಷುಲ್ಲಕ ಕಾರಣ ಅಂತ ಹೇಳ್ತಾರೆ. ಕ್ಷುಲ್ಲಕ ಕಾರಣ ಯಾವುದಂತ ಹೇಳೋದು, ಅದನ್ನು ವಿವರಣೆ ಕೊಡೋದಿಲ್ಲ. ಅದಾದ ನಂತರ ಇಲ್ಲೇ ಗೃಹ ಮಂತ್ರಿ ಹೇಳ್ತಾರೆ ಪಾಕಿಸ್ತಾನಕ್ಕೆ ಜೈ ಹಾಕಿದ ಕಾರಣಕ್ಕಾಗಿ ಅಲ್ಲಿ ಆಯ್ತಂತೇಳಿ. ಇವರಿಗೆ ಅವರ ವಯೋವೃದ್ಧ ಏನಾದರೂ ಕಾಯಿಲೆ ಇದೆಯಾ, ಅವರಿಗೆ ಮತಿಭ್ರಮೆಗೊಂಡಿದ್ದಾರಾ ಗೊತ್ತಿಲ್ಲ. ಸಿದ್ದರಾಮಯ್ಯ ಅಂತಹ ಸಮಾಜವಾದಿ ನಾಯಕರ ಮಧ್ಯೆ ಇಂತಹ ಸಮಾಜದಲ್ಲಿ ವಿಷಬೀಜ ಬಿತ್ತುವಂತಹ ಸಚಿವರಿದ್ದಾರೆ ಅಂತ ಹೇಳಿದರೆ ಇದು ಬಹಳ ಆಘಾತಕಾರಿಯಾದಂತಹ ಬೆಳವಣಿಗೆ. ಇವತ್ತೊಬ್ಬ ಅದೇ ಹೇಳಿಕೆಯನ್ನಿಟ್ಟುಕೊಂಡು ಇವತ್ತೊಬ್ಬ ಬಹಳ ಬಿಚ್ಚಿದ್ದಾನೆ. ಇವರಿಗೆ ಆಹಾರ ಮಾಡಿಕೊಟ್ರು ಇವರು. ಭಾಜಪ ಸಂಘ ಪರಿವಾರಕ್ಕೆ ಈ ರಾಜ್ಯದ ಗೃಹ ಮಂತ್ರಿಯವರು ಒಂದು ಆಹಾರ ಮಾಡಿಕೊಟ್ರು. ಇವರು ಹೇಳ್ತಾ ಇದ್ದಾರೆ, ಒಬ್ಬ ಮಾನಸಿಕ ಅಸ್ವಸ್ಥೆ ಇದ್ದಂತಹ ವ್ಯಕ್ತಿ ಅಂತ ಹೇಳಿ ಅವನನ್ನು ಗುಂಪಾಗಿ ಬಂದು ಹೊಡೆದು ಸಾಯಿಸ್ತಾರೆ ಅಂತ ಹೇಳಿದ್ರೆ, ಆ ಸಾಯಿಸಿದ ನಂತರ ಸಾಯಿಸಿದವರನ್ನ ಸಮರ್ಥನೆ ಮಾಡುವಂತಹ ಅಥವಾ ಅವರನ್ನು ರಕ್ಷಣೆ ಮಾಡುವಂತಹ ಆ ದಾಟಿಯಲ್ಲಿ ಈ ರಾಜ್ಯದ ಗೃಹ ಮಂತ್ರಿ ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ, ನಾವು ಈ ರಾಜ್ಯದ ಗಣವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರಲ್ಲಿ ನಾವು ವಿನಂತಿಸುವುದು, ತಕ್ಷಣ ಅವರನ್ನ ರಾಜೀನಾಮೆ ಪಡೆಯಬೇಕು. ಗೃಹ ಸಚಿವರನ್ನ ರಾಜೀನಾಮೆ ಪಡೆಯಬೇಕು. ಅವರು ಸಮಾಜದ ಮುಂದೆ ಸಮುದಾಯದ ಆ ಬಗ್ಗೆ ಸುಳ್ಳು ಆರೋಪವನ್ನು ಹಾಕಿದ್ದಾರೆ, ಅದರ ಬಗ್ಗೆ ಅವರು ಆ ಹೇಳಿಕೆಯನ್ನು ಹಿಂಪಡೆಯಬೇಕು. ಜಿ ಪರಮೇಶ್ವರ್ ಅವರು ತನ್ನ ಹೇಳಿಕೆಯನ್ನು ಹಿಂಪಡೆಯಬೇಕು. ಒಂದು ವೇಳೆ ಈ ರೀತಿ ಅವರು ಹಿಂಪಡೆಯದೇ ಇದ್ದರೆ ದಕ್ಷಿಣ ಕನ್ನಡದ ಮುಸಲ್ಮಾನರು ಜಿ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕದಾದಂತಹ ಸ್ವಾಗತವನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥದ್ದು ಕೂಡ ಅವರು ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಈ ಗೃಹ ಇಲಾಖೆ ಕರ್ನಾಟಕದಲ್ಲಿ ಯಾರ ಅಣತಿಯಂತೆ ಇಲ್ಲಿ ಕಾರ್ಯಪ್ರವೃತ್ತಿ ಮಾಡ್ತಾ ಇದೆ, ಇದೆಲ್ಲವೂ ಕೂಡ ನಮಗೆ ಸಂಶಯ ಆಗುವಂಥದ್ದು. ಈ ನಾಡಿನ ಬಹುಸಂಖ್ಯಾತ ಜನರು
ಏಕಪಕ್ಷೀಯವಾಗಿ ಇಲ್ಲಿ ಆಡಳಿತ ಮಾಡಬೇಕಂತ ಹೇಳಿ ಕಾಂಗ್ರೆಸ್ಗೆ ಮತ ಹಾಕಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಮತ್ತು ಸಂಘ ಪರಿವಾರ ಸಮ್ಮಿಶ್ರವಾದಂತಹ ಒಂದು ಸರ್ಕಾರ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪವನ್ನು ನಾವು ಮಾಡಲಿಕ್ಕೆ ಬಹಳ ಸ್ಪಷ್ಟತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಈ ಒಂದು ಇದರಲ್ಲಿ ಈ ಗೃಹ ಇಲಾಖೆ ಮತ್ತು ಇಲ್ಲಿಯ ಕಮಿಷನರ್ ಅಲ್ಲಿ ನಮ್ಮ ಒತ್ತಾಯ ಒಂದು, ಆ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶಿವಕುಮಾರ್ ಆರ್ಗೆಯನ್ನ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು, ಅಲ್ಲಿಗೆ ಐಒ ಚೇಂಜ್ ಮಾಡಬೇಕು. ಎರಡನೇದು ರವೀಂದ್ರ ನಾಯಕ್ ಸೇರಿದಂತೆ ಇದರಲ್ಲಿರ್ತಕ್ಕಂತಹ ಮುಖ್ಯ ಆರೋಪಿಗಳನ್ನ ತಕ್ಷಣ ಬಂಧನ ಮಾಡಬೇಕು. ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಹಿಂಪಡೆಯಬೇಕು, ಮಾತ್ರವಲ್ಲ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.